ನಮಸ್ಕಾರ, ನಾನು ಶುಭಾ. ಇವತ್ತು ನಾನು ತಂದಿರೋ ಟಿಪ್ಸಿಂದ ನೀವು ನಿಮ್ಮ ಸಮಯ, ಹಣ ಎರಡೂ ಉಳಿತಾಯ ಮಾಡ್ಕೋಬೋದು ಅಂಥ ಟಿಪ್ಸ್ ತಂದಿದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ. ಈರುಳ್ಳಿ ಒಂದೊಂದು ಸತಿ ನಾವು ಕಟ್ ಮಾಡಿಬಿಡ್ತೀವಿ, ಆದರೆ ಮತ್ತೆ ಬಳಸಲ್ಲ, ಹಾಗೆ ಇದ್ಬಿಟ್ಟಿರುತ್ತಲ್ಲ. ಇಲ್ಲಾಂದರೆ ಸ್ವಲ್ಪ ಹಾಳಾಗಿರೋ ಈರುಳ್ಳಿ ಇದ್ರೂ ನಾವು ಬಿಸಾಕ್ಬಿಡ್ತೀವಿ. ಆ ಈರುಳ್ಳಿ ಬೇಕಾದರೂ ನೀವು ಬಳಸ್ಕೋಬೋದು. ಒಂದು ಮುಚ್ಚಳದಷ್ಟು ಡೆಟಾಲ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಈರುಳ್ಳಿಗೆ ಮಿಕ್ಸ್ ಮಾಡಿಕೊಂಡು ನಿಮಗೆ ರಾತ್ರಿ ಜಿರಳೆ ಎಲ್ಲೆಲ್ಲಿ ಓಡಾಡುತ್ತೋ ಗೊತ್ತು. ಬಾಗ್ಲ ಹತ್ರದಿಂದ ಬರುತ್ತೆ, ಮತ್ತು ಈ ಬಚ್ಚಲ ಹತ್ರ, ಸಿಂಕ್ ಕೆಳಗಡೆ, ಸಿಂಕ್ ಒಳಗಡೆನೂ ಅಷ್ಟೇ. ಆ ಹೋಲ್ಸಿಂದ ಎಲ್ಲ ಜಿರಳೆ ಬರುತ್ತಲ್ವ. ನೀವು ಈ ಈರುಳ್ಳಿನೂ ಚಿಮ್ಕರಿಸ್ಬಿಟ್ಟು ರಾತ್ರಿ ಎಲ್ಲ ಬಿಟ್ಟಿದ್ದೀರಂದರೆ ಜಿರಳೆ ಬರಲ್ಲ. ಸ್ಮೆಲ್ಗೆ ಟ್ರೈ ಮಾಡಿ. ಸ್ಟೀಲ್ದೊಂದು ಬಟ್ಲು ತಗೊಂಡಿದ್ದೀನಿ. ಬಿಸಿ ಬಿಸಿ ನೀರೇ ತಗೋಬೇಕು. 1 ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು. ಮತ್ತು ನಿಮ್ಮ ಬರ್ನರು, ಯಾರಿಗೆ ನಮ್ಮ ಬರ್ನರ್ ಕ್ಲೀನ್ ಮಾಡೋದೇ ಕಷ್ಟ ಅನ್ಕೊತೀರಲ್ಲ, ಇದು ತುಂಬಾ ಸುಲಭ. ಈ ಥರ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ. ಹಾರ್ಪಿಕ್ಕು ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇರುತ್ತಲ್ಲ, ಒಂದು ಸ್ವಲ್ಪ ಹಾರ್ಪಿಕ್ಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಮುಟ್ಟಕ್ಕೇನು ಹೋಗಬೇಡಿ. ಒಂದು ಕಡ್ಡಿನೋ ಇಲ್ಲ, ನನ್ನ ಹತ್ರ ಚಾಕು ಇತ್ತು, ಇದು ಮುರಿದೋಗಿದೆ, ಇದರಲ್ಲಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಮತ್ತು ಸೋಡಾ, ಬೇಕಿಂಗ್ ಸೋಡಾ ಒಂದು ಸ್ವಲ್ಪ ಹಾಕಿದ ತಕ್ಷಣ ಅದು ರಿಯಾಕ್ಷನ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ನೊರೆ ಬಂದುಬಿಡುತ್ತೆ. ಮತ್ತು ಒಂದು 10 ನಿಮಿಷ ಬಿಟ್ಟರೆ ಸಾಕು. ಇದಕ್ಕಿಂತ ಈಸಿ ಮೆಥಡ್ ಇರಲ್ಲ ಅನ್ಕೊತೀನಿ, ಯಾಕಂದರೆ ಇದು ತುಂಬಾ ಸುಲಭ. ನೀವು ಇವಾಗ ಬರ್ನರ್ ಕ್ಲೀನ್ ಮಾಡ್ಕೋಬೇಕಂದಾಗ ಈ ಥರ ನೆನೆಸ್ಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಕ್ಲೀನಾಗೂ ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತು ನಿಮ್ಮ ಗ್ಯಾಸ್ ಕೂಡ ಅಷ್ಟೊಂದು ಲೀಕ್ ಆಗಲ್ಲ, ಕೆಂಪು ಉರಿಯುತ್ತೆ, ಒಂದು ಕಡೆ ಉರಿದ್ರೆ ಇನ್ನೊಂದು ಕಡೆ ಉರಿಯಲ್ಲ, ಅಂಥ ಪ್ರಾಬ್ಲಮ್ ಕೂಡ ಬರಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ. ನೀಟಾಗಿ ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಬಂದು ತೋರಿಸ್ತಾ ಇದ್ದೀನಿ. ಆಲೂಗಡ್ಡೆ ಸಿಪ್ಪೆ ತೆಗಿಯೋಣ ಅಂದರೆ ಸಿಪ್ಪೆ ತೆಗಿಯೋ ಸಿಕ್ಕಲ್ಲ. ನೀವು ಆ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ, ಈ ಥರ ಸ್ಪೂನ್ಸ್ ಕಾಮನ್ನಾಗಿ ಎಲ್ಲರ ಮನೇಲಿ ಇರುತ್ತೆ. ಸ್ಪೂನು ತಿರುವಾಕ್ಬಿಟ್ಟು ಆಲೂಗಡ್ಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀಟಾಗಿ ವಾಶ್ ಮಾಡ್ಕೊಂಬರ್ಬೇಕು. ಸ್ಪೂನ್ ಮೇಲೆ ಹಿಂಗೆ ಉಜ್ಜುತ್ತಾ ಇದ್ದರೆ ಸಾಕು ನೋಡಿ. ಕಮ್ಮಿ ಪ್ರಮಾಣದ ಸಿಪ್ಪೆ ಹೋಗುತ್ತೆ, ಅಷ್ಟು ವೇಸ್ಟ್ ಕೂಡ ಹೋಗಲ್ಲ. ತೋರಿಸ್ತಾ ಇದ್ದೀನಿ ನೋಡಿ, ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ. ನಾವು ದಿನ ಜಾಸ್ತಿ ಬಳಸೋದಂದರೆ ಕುಕ್ಕರು ಒಂದೊಂದು ಸತಿ ನಾವು ಏನನ್ನ ಮಾಡ್ತಾ ಇರ್ತೀವಿ, ಆ ಟೈಮಲ್ಲಿ ಜಾಸ್ತಿ ನೀರೇನಾದರೂ ಹಾಕಿದಾಗ ಲೀಕ್ ಆಗ್ತಾ ಇರುತ್ತೆ. ಮತ್ತು ಒಂದೊಂದು ಟೈಮು ವಿಸಿಲ್ಸ್ ಬರೋದೇ ಇಲ್ಲ. ನೀವು ಏನು ಮಾಡಬೇಕಂದ್ರೆ, ಟೈಮಲ್ಲಿ 15 ದಿನಕ್ಕೆ 1 ಟೈಮು ಸೂಜಿಗೆ ದಾರ ಹಾಕ್ಕೊಬಿಟ್ಟು, ಉದ್ದದ್ದು ಸೂಜಿ ಇರುತ್ತಲ್ಲ ಅದಕ್ಕೆ ದಾರ ಹಾಕ್ಕೊಬಿಟ್ಟು ಆ ಹೋಲ್ಸ್ ಕ್ಲೀನ್ ಮಾಡ್ಕೋಬೇಕು. ನಾವು ರೆಗ್ಯುಲರಾಗಿ ರೈಸ್ ಎಲ್ಲ ಮಾಡಿದಾಗ ಆ ರೈಸು ಅವೆಲ್ಲ ಹೋಗಿ ಒಳಗಡೆ ಆ ಹೋಲ್ಸಲ್ಲಿ ಸೇರ್ಕೊಬಿಟ್ಟಿರುತ್ತೆ. ನಾವು ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಆ ಸರಿಯಾಗಿ ವಿಸಿಲ್ಲು ಬರಲ್ಲ, ಮತ್ತು ನೀರು ಲೀಕ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಅದರಿಂದ 15 ದಿನಕ್ಕೆ 1 ಟೈಮು ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ಹ್ಯಾಂಡ್ಲ್ ಅಷ್ಟೇ ಕುಕ್ಕರ್ದು. ನಾವು ದಿನ ಬಳಸ್ತಾ ಇರುವಾಗ ಹ್ಯಾಂಡ್ಲ್ ಸ್ವಲ್ಪ ಅಲ್ಗಾಡ್ತಾ ಇರುತ್ತೆ ಒಂದೊಂದು ಟೈಮ್. ನೀವು ಓಪನ್ ಮಾಡಿಬಿಡ್ಬೇಕು. ಅಕಸ್ಮಾತಾಗಿ ನಿಮ್ಮ ಹ್ಯಾಂಡ್ಲ್ ಲೂಸ್ ಇದೆ ಅಂತಂದರೆ ಓಪನ್ ಮಾಡಿಬಿಟ್ಟು ಅದರೊಳಗಡೆ ಒಂದು ನೆಟ್ಟಿರುತ್ತಲ್ಲ, ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಬಂದು ಬಟ್ಟೆಯಲ್ಲಿ ಒರೆಸ್ಬಿಡಿ. ದಾರ, ಯಾವುದನ್ನು ದಾರ ಆಗಲಿ ಬಿಡಿ, ಯಾವ ಕಲರ್ದಾದರೂ ಪರವಾಗಿಲ್ಲ, ಒಂದು ಸ್ವಲ್ಪ ದಾರ ತಗೊಳ್ಳಿ. ಫೆವಿಕೋಲು ಒಂದು ಸ್ವಲ್ಪ ಆದರೆ ಸಾಕು, ಜಾಸ್ತಿ ಏನು ಬೇಡ. ಆ ದಾರಕ್ಕೆ ಅಪ್ಲೈ ಮಾಡಿ. ಹಿಂಗೆ ಮಾಡೋದ್ರಿಂದ ಟೈಟಾಗಿ ಕುತ್ಕೊಬಿಡುತ್ತೆ ನೋಡಿ. ಇವಾಗ ಆ ನೆಟ್ಟಿಗೆ ನೀಟಾಗಿ ಸುತ್ಕೊಳ್ಳಿ. ಒಂದು ಸ್ವಲ್ಪ ದಾರ ಸುತ್ತಬಿಟ್ಟು ಮತ್ತೆ ನೀವು ಟೈಟ್ ಮಾಡಿದ್ದೀರಂದರೆ ಹ್ಯಾಂಡ್ಲ್ ಇಟ್ಬಿಟ್ಟು, ಇದು ಬೇಗ ಲೂಸ್ ಆಗಲ್ಲ, ತುಂಬ ಟೈಟಾಗಿ ಕಚ್ಕೊಬಿಡುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ಕೂಡ. ಇನ್ನೊಂದು ಟಿಪ್ಸು ತೋರಿಸ್ಕೊಡ್ತೀನಿ ನೋಡಿ. ನಾವು ಡೈಲಿ ವಾಶ್ ಮಾಡ್ತೀವಿ, ಆದರೆ ವೀಕ್ಲಿ 1 ಟೈಮನ್ನು ಈ ಹೋಲ್ಸ್ ಒಳಗಡೆ ಸ್ವಲ್ಪ ಬೇಕಿಂಗ್ ಸೋಡಾ, ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ಬಿಡಬೇಕು. ಹಿಂಗೆ ಮಾಡೋದ್ರಿಂದ ಆ ಹೋಲ್ಸಲ್ಲಿ ಏನಾದರೂ ಗಲೀಜು ಸೇರ್ಕೊಬಿಟ್ಟಿರುತ್ತಲ್ಲ, ಇದೆಲ್ಲ ನೀಟಾಗಿ ನಂದ್ಬಿಟ್ಟು ಬಂದುಬಿಡುತ್ತೆ ನೋಡಿ. ಆ ಸ್ಟಿಕ್ಕಲ್ಲಿ ನೀಟಾಗಿ ಹಿಂಗೆ ಅನ್ನೋದ್ರಿಂದ ಅದರೊಳಗಡೆ ಗಲೀಜೆಲ್ಲ ಬಂದುಬಿಡುತ್ತೆ. ಇಲ್ಲ ಸೂಜಿ ಆದರೂ ತಗೋಬೋದು ನೀವು. ಎರಡೂ ಕಡೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿ. ಆ ಹೋಲ್ಸ್ ಒಳಗಡೆ ತೋರಿಸ್ತೀನಿ ನಿಮಗೆ, ಕಪ್ಪಗೆ ಎಷ್ಟೊಂದು ಗಲೀಜು ಬರುತ್ತೋ. ಇದು ನಮಗೆ ಗೊತ್ತಾಗಲ್ಲ, ನಾವು ಡೈಲಿ ವಾಶ್ ಏನೋ ಮಾಡ್ತೀವಿ, ಆದರೆ ಅದು ಒಳಗಡೆ ಇರೋ ಗಲೀಜೆಲ್ಲ ನೀಟಾಗಿ ಬರಲ್ವಲ್ಲ. ನೀವು ಈ ಥರ ಬೇಕಾದರೂ ವೀಕ್ಲಿ 1 ಟೈಮ್ ಕ್ಲೀನ್ ಮಾಡ್ಕೊಳ್ಳಿ. ಕರೆಂಟ್ ಇಲ್ದಿದ್ದಾಗ ನಮಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಬೇಕಾಗಿರುತ್ತೆ. ಮಿಕ್ಸಿನೂ ಮಾಡ್ದಿರಾ, ಪಟ್ಟಣಿಗೆಯಲ್ಲಿ ಕುಟ್ಟದಿರಾ ತೋರಿಸ್ತೀನಿ ಬನ್ನಿ ಹೆಂಗೆ ಪೇಸ್ಟ್ ಮಾಡ್ಕೊಳ್ಳೋದಂತ. ಈ ಥರ ಕೊಬ್ಬರಿ ತುರಿಯೋ ಗ್ರೇಟರ್ ಅಂತೂ ಇರುತ್ತೆ. ಅದರಲ್ಲಿ ನೀವು ಬೆಳ್ಳುಳ್ಳಿ ಸಿಪ್ಪೆನೇ ತೆಗಿಬಾರ್ದು, ಹಂಗೆ ಬೆಳ್ಳುಳ್ಳಿನೇ ಎತ್ಕೊಬಿಟ್ಟು ನೋಡಿ ಹಿಂಗೆ ತುರಿತೀರಲ್ಲ, ಸೇಮ್ ಹಂಗೆ ಅನ್ನೋದ್ರಿಂದ ಸಿಪ್ಪೆ ಸಪ್ರೇಟ್ ಆಗೋಗ್ತಾ ಇರುತ್ತೆ. ಅಕಸ್ಮಾತ್ ನಿಮಗೆ ಟೈಮೂ ಇಲ್ಲ, ಕರೆಂಟ್ ಇಲ್ಲ, ಕುಟ್ಟಕ್ಕೆ ಟೈಮೇ ಇಲ್ಲ ಅಂದಾಗ ಖಂಡಿತ ಹಿಂಗೆ ಟ್ರೈ ಮಾಡಿ. ಶುಂಠಿನೂ ಅಷ್ಟೇ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೆ, ಸಿಪ್ಪೆ ಏನು ತೆಗಿಯೋ ಅವಶ್ಯಕತೆ ಇಲ್ಲ, ಹಂಗೆ ತುರಿದ್ಬಿಡಿ, ಮೇಲೆ ಸಿಪ್ಪೆ ಬಂದುಬಿಡುತ್ತೆ, ಅದನ್ನ ತೆಗೆದುಬಿಡೋಣ. ಹಿಂಗೆ ಎಲ್ಲ ನೋಡಿ ತುರಿದ್ಬಿಟ್ಟಿದ್ದೀನಿ, ತೋರಿಸ್ತೀನಿ ನಿಮಗೆ. ನೀಟಾಗಿ ತುರಿದ್ಬಿಟ್ಟಿದ್ದೀನಿ. ಇದನ್ನೊಂದು ಕಪ್ಪೊಳಗೆ ಹಾಕ್ಕೊಬಿಟ್ಟು, ನೀವು ಚಪಾತಿ ಲಟ್ಟಿಸ್ತೀರಲ್ಲ, ಆ ಲಟ್ಟಣಿಗೆ ಅಂತೂ ಇರುತ್ತೆ, ಅದರಲ್ಲಿ ಜಸ್ಟ್ ಹಿಂಗೆ ಅಂದ್ಬಿಟ್ರೆ ಒಂದೊಳ್ಳೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ರೆಡಿ ಆಗುತ್ತೆ. ಪ್ಯಾಕೆಟ್ ತರೋ ಬದಲು ಹಿಂಗೆ ಫ್ರೆಶ್ ಆಗಿ ಕುಟ್ಟುಬಿಟ್ಟು ನೀವು ಮಸಾಲೆ ಸಾಂಬಾರುಗಳಿಗೆ ಯೂಸ್ ಮಾಡೋದ್ರಿಂದ ಒಂದೊಳ್ಳೆ ಟೇಸ್ಟ್ ಇರುತ್ತೆ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಸ್ವಲ್ಪ ಹತ್ತಿ ತಗೊಂಡಿದ್ದೀನಿ. ವಿಕ್ಸು, ಅಮೃತಾಂಜನ್ ಈ ಥರ ಯಾವುದನ್ನ ಮನೇಲಿರುತ್ತೆ,
ನನ್ನ ಹತ್ರ ವಿಕ್ಸ್ ಇತ್ತು, ಒಂದು ಸ್ವಲ್ಪ ಹಚ್ಕೊಬಿಟ್ಟು ಕಾಟನ್ಗೆ ರೌಂಡಾಗಿ ಸುತ್ತಿಬಿಡಿ. ಮತ್ತು ನಿಮ್ಮ ಬೆರಳುಗಳಿಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ, ಜಾಸ್ತಿ ಬೇಡ, ಸುಮ್ಮನೆ ಸ್ವಲ್ಪ ಮೇಲೆ ಅಪ್ಲೈ ಮಾಡಿದ್ರೆ ಸಾಕು. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ಗ್ಯಾಸ್ ಮೇಲಾಗಲಿ ಇಲ್ಲ ದೀಪದ ಮೇಲೆ ಆಗಲಿ, ನಾನು ದೀಪದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನೀವು ಗ್ಯಾಸ್ ಮೇಲೆ ಬೇಕಾದರೂ ಎತ್ತಿನ ಬಿಸಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಜಾಸ್ತಿನೂ ಬಿಸಿ ಮಾಡ್ಕೋಬಾರ್ದು, ಸ್ವಲ್ಪ ಮೇಲೆ ಇಟ್ಕೊಂಡು ನಿಮ್ಮ ಬೆರಳಿಗೆ ತಗಲೋ ಅಷ್ಟು, ಅಂದರೆ ನಿಮಗೆ ಬಿಸಿ ತಗಲುತ್ತಲ್ಲ ಒಂದಷ್ಟು ಬಿಸಿ ಇದ್ದರೆ ಸಾಕು. ಈ ಚಳಿಗಾಲ ಮಳೆಗಾಲ ದೊಡ್ಡವ್ರಿಗೆ ಇಲ್ಲ ಮಕ್ಕಳಿಗೆ ಈ ಕಿವಿ ಸೈಡಲ್ಲಿ ಕಿವಿ ಹತ್ರ ನೋವು ಬರ್ತಾ ಇರುತ್ತೆ. ಸ್ವಲ್ಪ ನೋವಿದ್ದಾಗ ಸಾಮಾನ್ಯವಾಗಿ ಸ್ವಲ್ಪ ನೋವಿರುತ್ತಲ್ಲ, ಆ ಟೈಮಲ್ಲಿ ಈ ಹತ್ತಿನ ಎತ್ಬಿಟ್ಟು ನೀವು ಕಿವಿಯಲ್ಲಿ ಇಟ್ಬಿಟ್ರೆ ನೋವು ಬೇಗ ಕಮ್ಮಿ ಆಗಿಬಿಡುತ್ತೆ. ಅಂದರೆ ಜಾಸ್ತಿ ಅಲ್ಲ, ಸ್ವಲ್ಪ ಇದ್ದಾಗ. ನಾವು ಜಾಸ್ತಿ ಇದ್ದರೆ ಹಾಸ್ಪಿಟ್ಲಿಗೆ ಹೋಗ್ತೀವಿ. ನೈಟ್ ಹೊತ್ತು ಸ್ವಲ್ಪ ನೋವಿದ್ದಾಗ ಇದನ್ನು ಟ್ರೈ ಮಾಡಿ ನೋಡಿ, ಇದು ನಮ್ಮ ಅಜ್ಜಿ ಅವ್ರು ಹೇಳ್ಕೊಟ್ಟಿರೋದು. ಸೂಜಿಗೆ ದಾರ ಹಾಕೋದೇ ಕಷ್ಟ ಅನ್ಕೊತಾ ಇದ್ದೀರಾ? ಇವತ್ತೊಂದು ಈಸಿ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ. ಈ ಟ್ರಿಕ್ಸಿಂದ ನೀವು ಸೂಜಿಗೆ ಬೇಗನೆ ದಾರ ಹಾಕ್ಕೋಬೋದು. ದಾರ ಕೈಯಲ್ಲಿ ಇಟ್ಕೊಂಡು ನೈನ್ ಪಾಲಿಶ್ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಫೆವಿಕಾಲ್ ಇದ್ದರೆ ಫೆವಿಕಾಲ್ ಬೇಕಾದರೂ ಹಾಕ್ಕೋಬೋದು. ಇದರಿಂದ ದಾರ ಗಟ್ಟಿ ಆಗಿಬಿಡುತ್ತೆ. ಆ ಮುಂದೆ ತುದಿ ಇರುತ್ತಲ್ಲ, ಇದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಇವಾಗ ಎಷ್ಟು ಚಿಕ್ಕ ಸೂಜಿಗೆ ಬೇಕಾದರೂ ನೀವೇ ದಾರ ಹಾಕ್ಕೋಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಸುಲಭವಾಗಿ ಹಾಕ್ಬಿಟ್ಟೆ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದಂತೂ ಮರಿಬೇಡಿ. ಇದು ತುಂಬಾ ಈಸಿ ಟ್ರಿಕ್ಸು. ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ನೀರು, 1 ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು, ಚಿಪ್ಸ್ ಕಟ್ಟರು, ನಿಮ್ಗೆ ಆಲೂಗಡ್ಡೆ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆ ಸಿಪ್ಪೆ ತೆಗೆದು ಒಂದು ಸತಿ ನೀಟಾಗಿ ವಾಶ್ ಮಾಡಿಕೊಂಡು ಚಿಪ್ಸ್ ಕಟ್ಟರಲ್ಲಿ ಇಟ್ಬಿಟ್ಟು, ಸೇಮ್ ಚಿಪ್ಸ್ ಕಟ್ಟರಲ್ಲಿ ನಾನು ಹಿಂಗೆ ಅಂತ ಇದ್ದೀನಿ ಹಂಗೆ ಅನ್ಕೋಬೇಕು, ಉದ್ದುದ್ದ ಮಾಡ್ಕೋಬೇಕು. ಹಿಂಗೆ ಉದ್ದುದ್ದ ಮಾಡಿಕೊಂಡ್ರೆ ದೊಡ್ಡ ಆಲೂಗಡ್ಡೆಯಲ್ಲಿ ನಿಮ್ಮ ಚಿಪ್ಸ್ ಕೂಡ ದೊಡ್ಡದಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ತೆಳುವಾಗಿ ಎಷ್ಟು ದೊಡ್ಡದಾಗಿ ಬಂದಿದೆಯೋ. ಇಲ್ಲ ನಮಗೆ ಡಿಸೈನ್ಸ್ ಬೇಕಂದರೆ ಚಿಪ್ಸ್ ಕಟ್ಟರಲ್ಲಿ ಹಿಂದ್ಗಡೆ ಡಿಸೈನ್ಸ್ ಕೂಡ ಇರುತ್ತೆ, ಇದರಲ್ಲಿ ಬೇಕಾದರೆ ನೀವು ಆಲೂಗಡ್ಡೆ ಹಿಂಗೆ ಅಂತ ಇದ್ದರೆ ಡಿಸೈನ್ ಬರುತ್ತೆ. ಈ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಉಪ್ಪು ನೀರಲ್ಲೇ ಒಂದು 5 ನಿಮಿಷ ಬಿಟ್ಬಿಡಿ. 5 ನಿಮಿಷ ಆದಮೇಲೆ ಯಾವುದನ್ನ ಒಂದು ಕಾಟನ್ ವೇಲು ಇಲ್ಲ ಕಾಟನ್ ಬಟ್ಟೆ ಮೇಲೆ ತೆಳುವಾಗಿ ಅರಳಿಸ್ಬಿಟ್ಟು ಅದು ಒಂದು ಸ್ವಲ್ಪನೂ ತೇವ ಇರಬಾರ್ದು, ನೀರೆಲ್ಲ ಚೆನ್ನಾಗಿ ಒರೆಸ್ಬಿಟ್ಮೇಲೆ ಆಯಿಲ್ ಫಸ್ಟೇ ಬಿಸಿಯಾಗಕ್ಕೆ ಇಟ್ಟಿದ್ದೆ ನಾನು. ಒಂದು ಮೀಡಿಯಮ್ ಬಿಸಿ ಇರಬೇಕು. ಮತ್ತು ಚಿಪ್ಸ್ ಅಷ್ಟೇ ಸ್ವಲ್ಪ ಗ್ಯಾಪ್ ಇರಬೇಕು, ಒಂದ್ರ ಮೇಲೆ ಒಂದು ಹಾಕ್ಕೋಬಾರ್ದು ನೋಡಿ, ಒಂದಕ್ಕೊಂದು ಸ್ವಲ್ಪ ಗ್ಯಾಪ್ ಇರಬೇಕು. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಿಧಾನವಾಗಿ ಹುರ್ಕೋಬೇಕು. ಒಂದು ಕಡೆ ಆದಮೇಲೆ ಇನ್ನೊಂದು ಕಡೆ ತಿರುವಾಕಿದ್ದೀನಿ ನೋಡಿ, ಸ್ವಲ್ಪ ಬ್ರೌನ್ ಬಂದಿದೆಯಲ್ಲ ಸೈಡ್ಸಲ್ಲಿ. ಇವಾಗ ಸೈಡ್ ಪ್ಲೇಟ್ಗೆ ತೆಗೆದು ಬಿಡೋಣ. ಹಂಗೆ ಎಲ್ಲ ಚಿಪ್ಸು ಮಾಡ್ಕೊಬಿಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ ತುಂಬ ಗರಿ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಬಿಸಿ ಇದ್ದಾಗೆ ಉಪ್ಪು ಖಾರ ಹಾಕ್ಕೊಬಿಡಬೇಕು ನೋಡಿ. ಇನ್ನೊಂದು ಪ್ಲೇಟ್ಗೆ ಹಾಕ್ಕೊಬಿಟ್ಟು ನಾನು ಉಪ್ಪು ಖಾರ ಹಾಕ್ಕೊತಾ ಇದ್ದೀನಿ. ನಾನೊಂದು ಸ್ವಲ್ಪ ಕಮ್ಮಿ ಹಾಕ್ಕೊತಾ ಇದ್ದೀನಿ ಖಾರ ಎಲ್ಲ, ಯಾಕಂದರೆ ನಾನು ನಮ್ಮ ಮಕ್ಳಿಗೆ ಕೊಡ್ತಾ ಇದ್ದೀನಲ್ಲ, ಅದಕ್ಕೆ ಖಾರ ಸ್ವಲ್ಪ ಕಮ್ಮಿನೇ ಇಟ್ಟಿದ್ದೀನಿ. ಇಲ್ಲ ನಮಗೆ ಸ್ಪೈಸಿಯಾಗಿ ಖಾರವಾಗಿರಬೇಕು ಅಂದರೆ ನೀವು ಒಂದು ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ. ನಾವಿವಾಗ ಚಿಪ್ಸ್ ಎಲ್ಲ ಆಚೆಯಿಂದ ತಂದು ಮಕ್ಳಿಗೆ ಕೊಡ್ತೀವಿ, ಅದ್ರ ಬದಲು ನಾವು ಮನೆಯಲ್ಲೇ ನೋಡಿ, ಇವಾಗ ಯಾವ ಆಯಿಲ್ ಬಳಸಿರ್ತಾರೋ ನಮಗೆ ಗೊತ್ತಿರಲ್ಲ. ಮತ್ತು ನೀಟಾಗಿ ನಾವೇ ಮನೇಲಿ ಮಾಡಿಕೊಟ್ರೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಚಿಪ್ಸ್ ಮಾಡೋದಂತೂ ತುಂಬಾ ಸುಲಭ. ನಾನು ನಮ್ಮ ಮಕ್ಳು ಕೇಳಿದಾಗೆಲ್ಲ ಮನೆಯಲ್ಲೇ ಮಾಡಿಕೊಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಎಷ್ಟು ಗರಿಯಾಗಿ ಬಂದಿದೆಯೋ. ಟ್ರೈ ಮಾಡಿದ್ರೆ ಪ್ಲೀಸ್ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.